ಇತ್ತೀಚೆಗೆ ನಾವು ಅಮರ ಅನ್ನೋ ಚೌಲ್ಟ್ರಿನಲ್ಲಿ ಒಂದು ವೆಡ್ಡಿಂಗ್ ಇವೆಂಟ್ ಮ್ಯಾನೇಜ್ ಮಾಡಿದ್ವಿ. ಇದು ಹುಡುಗ ಹುಡುಗಿ ಇಬ್ಬರ ಮನೆಯವರ ಕಡೆಗೂ ನಾವೇ ನಿರ್ವಹಿಸಿದ ಇವೆಂಟ್ ಆಗಿತ್ತು. ಹುಡುಗ ಉತ್ತರ ಕರ್ನಾಟಕದ ಕಡೆಯವರು ಮತ್ತು ಹುಡುಗಿ ಮೈಸೂರಿನ ಕಡೆಯವರಾಗಿದ್ದರು. ನಮಗೆ ಈ ಎರಡೂ ಕಡೆಗಳ ಸಂಪ್ರದಾಯಗಳ ಬಗ್ಗೆ ಚೆನ್ನಾಗಿ ಗೊತ್ತಿದ್ದರಿಂದ ಎಲ್ಲವನ್ನೂ ಅಳವಡಿಸಿಕೊಂಡು ನಿರ್ವಹಿಸಿದ್ವಿ. ಬೆಳಗ್ಗೆ ಮಲ್ನೀರಿನಿಂದ ಕಾರ್ಯಕ್ರಮಗಳು ಪ್ರಾರಂಭವಾದವು. ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಟ್ಟಿದ್ವಿ. ಹುಡುಗಿ ಮನೆಯವರು ಬಂದು ಮಲ್ನೀರು ಶಾಸ್ತ್ರ ಮಾಡಿಕೊಂಡ್ರು. ನಂತರ ಒರಳು ಕಲ್ಲು ಬೀಸೋ ಕಲ್ಲಿನ ಶಾಸ್ತ್ರಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ವಿ. ಜೊತೆಯಲ್ಲೇ ಹೂವಿಳ್ಯಕ್ಕೂ ಎಲ್ಲ ಜೋಡಿಸಿಟ್ವಿ. ಹುಡುಗಿ ತಾಯಿ 40 ಹೂವಿಳಿದ ಸೆಟ್ಗಳು ಬೇಕು ಅಂತ ಹೇಳಿದ್ರು. ನಾವು ಅಷ್ಟೂ ಸೆಟ್ಗಳಿಗೆ ಬೇಕಾದ ಎಲ್ಲ ಪದಾರ್ಥಗಳನ್ನು ತಗೊಂಡೋಗಿ ಜೋಡಿಸಿಟ್ಟಿದ್ವಿ. ಎಲ್ಲರೂ ಬಂದು ಕುಳಿತುಕೊಂಡ್ರು. ಬಳೆ ಲಕ್ಷ್ಮಿಗೆ ಪೂಜೆ ಮಾಡಿದ್ರು. ನಂತರ ಒರಳು ಕಲ್ಲಿಗೆ ಬೀಸೋ ಕಲ್ಲಿಗೆ ಪೂಜೆ ಮಾಡಿ ಸಂಡಿಗೆನೂ ಇಟ್ರು. ಹೂವಿಳ್ಯ ಕಾರ್ಯಕ್ರಮನೂ ಮಾಡಿಕೊಂಡ್ರು. ಮದುವೆಯ ವಿವಿಧ ಶಾಸ್ತ್ರಗಳನ್ನ ತೋರಿಸೋ ಅಂತ ಬೊಂಬೆಗಳನ್ನ ಜೋಡಿಸಿಟ್ಟಿದ್ವಿ. ಇದು ಎಲ್ರಿಗೂ ತುಂಬಾ ಇಷ್ಟ ಆಯಿತು. ಸಾಯಂಕಾಲ ವರಪೂಜೆ ಕಾರ್ಯಕ್ರಮ ಇತ್ತು. ಎಂದಿನಂತೆ ಬಿಡದಿ ಮನೆಯಲ್ಲಿ ಎಲ್ಲ ವಸ್ತುಗಳನ್ನು ಜೋಡಿಸಿದ್ವಿ. ಡೋರ್ ಡೆಕೋರೇಟ್ ಮಾಡಿದ್ವಿ, ನೇಮ್ ಪ್ಲೇಟ್ ಹಾಕಿದ್ವಿ, ವೆಲ್ಕಮ್ ಪಾತ್ ಕೂಡ ರೆಡಿ ಮಾಡಿದ್ವಿ. ಹುಡುಗನ ಕಡೆಯವರನ್ನ ಎದುರುಗೊಂಡಾಗ ಅವ್ರ ಕಡೆಯವರಿಗೆ ಹಾಕಕ್ಕೆ ಮುತ್ತಿನ ಮಣಿಗಳ ಹಾರ ಇರಬೇಕು ಅಂತ ಅವ್ರು ಇಷ್ಟಪಟ್ಟಿದ್ರು. ಹಾಗಾಗಿ ಅಂತ ಹಾರಗಳನ್ನ ಕೂಡ ತಂದಿದ್ವಿ. ಹುಡುಗ ವೆಲ್ಕಮ್ ಪಾತ್ ಮೇಲೆ ನಡ್ಕೊಂಡು ಬಿಡದಿ ಮನೆಗೆ ಬಂದ್ರು. ಟೇಪ್ ಕಟ್ ಮಾಡಿ ಒಳಗಡೆ ಬಂದು ದೇವರಿಗೆ ನಮಸ್ಕಾರ ಮಾಡಿದ್ರು. ನಂತರ ವರಪೂಜೆ ಕಾರ್ಯಕ್ರಮ ಪ್ರಾರಂಭ ಆಯಿತು. ಹುಡುಗಿ ತಾಯಿ ವರನಿಗೆ ಕೊಡಕ್ಕೆ ಅಂತ 40 ಟ್ರೇಗಳನ್ನ ಸಿದ್ಧ ಮಾಡಕ್ಕೆ ಹೇಳಿದ್ರು. ಜೊತೆಗೆ ಆ ಟ್ರೇಗಳನ್ನ ನೆಟ್ಟೆಡ್ ಬಟ್ಟೆಯಿಂದ ಡೆಕೋರೇಟ್ ಮಾಡಬೇಕು ಅಂತ ಕೂಡ ಹೇಳಿದ್ರು. ನಾವು ಸಾಮಾನ್ಯವಾಗಿ ಜೋಡಿಸಿಟ್ಟ ಟ್ರೇಗಳನ್ನ ಅದರಲ್ಲಿರುವ ವಸ್ತುಗಳನ್ನ ಅವ್ರಿಗೆ ಕೊಟ್ಟು ಖಾಲಿ ಟ್ರೇಗಳನ್ನ ವಾಪಸ್ ತರ್ತೀವಿ. ಆದರೆ ಇವರು ಎಲ್ಲ ಟ್ರೇಗಳು ತಮಗೆ ಬೇಕು ಅಂತ ಹೇಳಿದ್ರಿಂದ ಎಲ್ಲದನ್ನೂ ಅವ್ರಿಗೆ ಕೊಟ್ವಿ. ಮರುದಿನ ಗೌರಿ ಪೂಜೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಯಿತು. ಗೌರಿನ ಕೂಡಿಸುವಾಗ ಹುಡುಗಿ ಮನೆಯವರು ಮಾಧ್ವ ಸಂಪ್ರದಾಯದವರಾಗಿದ್ದರಿಂದ ತಾರತಮ್ಯದ ಪ್ರಕಾರವಾಗಿ ಈಶ್ವರ ಪಾರ್ವತಿಯರ ಫೋಟೋ ಇಟ್ಟು ನಂತರ ಅದರ ಕೆಳಗಿನ ಹಂತದಲ್ಲಿ ಗೌರಿಗಳನ್ನು ಇಡಬೇಕು ಅಂತ ಹೇಳಿದ್ರಿಂದ ಅದೇ ರೀತಿ ಜೋಡಿಸಿ ನಾವು ಸಿದ್ಧ ಮಾಡಿದ್ವಿ. ಜೊತೆಗೆ ಪೂಜೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ಸಿದ್ಧ ಮಾಡಿಟ್ಟಿದ್ವಿ. ಹಾಗೆಯೇ 5 ಜೊತೆ ಮರದ ಬಾಗಿನಗಳನ್ನ ಕೂಡ ಸಿದ್ಧ ಮಾಡಿದ್ವಿ. ಗೌರಿ ಪೂಜೆಗೆ ಎಲ್ಲ ಸಿದ್ಧ ಮಾಡಿಟ್ಟು ಧಾರೆಗೆ ಬೇಕಾದ ಸಿದ್ಧತೆಗಳನ್ನ ಕೂಡ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಹುಡುಗಿ ಗೌರಿ ಪೂಜೆಗೆ ಬಂದು ಕೂತ್ಕೊಂಡ್ರು. ಸಂಪ್ರದಾಯದ ಹಾಡುಗಳನ್ನ ಹಾಡ್ತಾ ಹಿರಿಯರೆಲ್ಲ ಗೌರಿ ಪೂಜೆ ಮಾಡಿಸಿದ್ರು. ವಿಶೇಷ ಅಂದ್ರೆ ಹುಡುಗಿ ತಾಯಿ ಗೌರಿ ಪೂಜೆಗೆ ಕೆಂಡ ಸಂಪಿಗೆ ಹೂವು ಬೇಕು ಅಂತ ತುಂಬಾ ಇಷ್ಟಪಟ್ಟಿದ್ರು. ಬೆಳಗ್ಗೆ ಬೇಗ ಮಾರ್ಕೆಟ್ಗೆ ಹೋಗಿ ಅದನ್ನ ಕೂಡ ತಂದಿದ್ವಿ. ಈ ಕಡೆ ಗೌರಿ ಪೂಜೆ ನಡೀತಿರುವಾಗ ಇನ್ನೊಂದು ಕಡೆ ಕಾಶಿ ಯಾತ್ರೆ ನಡೀತು. ಅದಕ್ಕೂ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಅಂದ್ರೆ ತೆಂಗಿನಕಾಯಿ, ಬೀಸಣಿಗೆ, ಛತ್ರಿ, ಕೋಲು ಹೀಗೆ ಎಲ್ಲ ವಸ್ತುಗಳನ್ನು ನಾವು ಸಿದ್ಧ ಮಾಡಿ ಇಟ್ಟಿದ್ವಿ. ಕಾಶಿ ಯಾತ್ರೆ ಕೂಡ ಮುಗೀತು. ಅಷ್ಟರಲ್ಲಿ ಧಾರೆ ಪಾತ್ ಸಿದ್ಧ ಮಾಡಿದ್ವಿ. ಧಾರೆ, ಅಕ್ಕಿ, ಅಂತರ್ಪಟ ಹೀಗೆ ಎಲ್ಲ ವಸ್ತುಗಳನ್ನು ಸಿದ್ಧ ಮಾಡಿಟ್ಟಿದ್ವಿ. ಧಾರೆ ಕಾರ್ಯಕ್ರಮ ಮತ್ತೆ ಮಾಂಗಲ್ಯ ಧಾರಣೆ ಎರಡೂ ಆಯಿತು. ನಂತರ ಸಪ್ತಪದಿ ಇತ್ತು. ಅದಕ್ಕೂ ಒಂದು ಪಾತ್ ಹಾಕಿದ್ವಿ. ಸಪ್ತಪದಿ ಶಾಸ್ತ್ರ ಆಯಿತು. ನಂತರ ಹುಡುಗಿಗೆ ಉಡಿ ತುಂಬಿದ ಮೇಲೆ ಹೆಣ್ಣೊಪ್ಪಿಸಿ ಕೊಡುವ ಶಾಸ್ತ್ರ ಕೂಡ ಆಯಿತು. ನಂತರ ಭೂಮದ ಊಟದ ಕಾರ್ಯಕ್ರಮ ಇತ್ತು. ಅದಕ್ಕೆ ಅವರೇ ಆರಿಸಿದ ಡಿಸೈನ್ನಲ್ಲಿ ಹೂವಿನಿಂದ ರಂಗೋಲಿ ಹಾಕಿದ್ವಿ. ಭೂಮದ ಊಟದೊಂದಿಗೆ ಕಾರ್ಯಕ್ರಮಗಳು ಮುಕ್ತಾಯವಾದವು. ಒಟ್ನಲ್ಲಿ ಯಾವುದೇ ರೀತಿಯ ಸಂಪ್ರದಾಯಗಳು ಇದ್ರೂ ಎಲ್ಲವನ್ನೂ ನಿಭಾಯಿಸಿದ್ವಿ ಅನ್ನೋ ತೃಪ್ತಿಯಿಂದ ನಾವು ಮನೆ ಕಡೆ ನಡೆದ್ವು. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮವರ ಮನೆಯಲ್ಲಿ ಮದುವೆ ಕಾರ್ಯಕ್ರಮ ಏನಾದರೂ ಇದೆಯಾ? ಹಾಗಿದ್ರೆ ಸಪ್ತಪದಿ ಕ್ರಿಯೇಷನ್ಸ್ನ ಕಾಂಟ್ಯಾಕ್ಟ್ ಮಾಡಿ.